ಪೂರ್ತಿ ತುಂಬಾ ಲೇಕ್ಸ್ ಇದಾವೆ. ಟೋಟಲ್ 16 ಲೇಕ್ಸ್ ಇದೆ. ಇದು ನೋಡಿ, ಈ ಒಂದು ಮನೆ ಬರ್ತಿದ್ದಾರೆ. ಮನೆನ ಪೇಂಟ್ ಮಾಡಿರೋದು. ವೆಲ್, ಪೇಂಟಿಂಗ್ ಇಸ್ ವೆರಿ ಬ್ಯೂಟಿಫುಲ್. ಆದ್ರೆ ಪ್ರೈಸ್ ನೋಡಿ, ಅಲ್ಲಿ 2750 ಪೌಂಡ್ಸ್ ಇದೆ. 2.5 ಲಕ್ಷ ನಮ್ಮ ಇಂಡಿಯನ್ ಅಲ್ಲಿ. ಪರದಾಡ್ತಾ ಹೇಳತ್ತಕ್ಕೆ ನಿಧಾನಾಗಿ ಹತ್ಕೊಂಡು ಮನಸ್ಸಿಗೆ ಒಂದು ಕಾಯ್ತಾ ನಿಂತಿದ್ದೆ. ಇವಾಗ ಬಂದು ನೋಡಿ, ನೋಡಿದ್ರ ಹೇಗಿತ್ತು ಲೇಕ್ ಅಂತ. ನಾನ್ ನೋಡ್ದೆ. ಹಲೋ, ನಮಸ್ಕಾರ. ಸೊ ನಮ್ಮ ಸೆಕೆಂಡ್ ವ್ಲಾಗಿಗೆ ಸುಸ್ವಾಗತ. ಗುಂಡ, ಇವತ್ತೆಲ್ಲ ಹೊರಟಿದ್ದೀವಿ? ಲೇಕ್ ಡಿಸ್ಟ್ರಿಕ್ಟ್ ಹೋಗ್ತಾ ಇದೀವಿ ನಾವು. ಎಸ್, ಇಂಗ್ಲೆಂಡ್ ಅಲ್ಲಿ ಇರುವಂತಹ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಅಲ್ಲಿ ಏನ್ ಸ್ಪೆಷಾಲಿಟಿ ಅಂತ ನಾನು ಹೇಳ್ತೀನಿ. ಸೊ ಲೇಕ್ ಡಿಸ್ಟ್ರಿಕ್ಟ್ ಅಲ್ಲಿ ಹೆಸರು ತಕ್ಕಂಗೆ ಆ ಡಿಸ್ಟ್ರಿಕ್ಟ್ ಪೂರ್ತಿ ತುಂಬಾ ಲೇಕ್ಸ್ ಇದಾವೆ. ಟೋಟಲ್ 16 ಲೇಕ್ಸ್ ಇದೆ. ಸೊ ನಾವ್ ಅದ್ರಲ್ಲಿ ಎಷ್ಟಾಗತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ. ನಾವ್ ಒಂದ್ಸತಿ ಆಲ್ರೆಡಿ ಹೋಗಿ ಬಂದಿದ್ದೀವಿ ಲೇಕ್ ಡಿಸ್ಟ್ರಿಕ್ಟ್ಗೆ. ಬಟ್ ಅವಾಗ ನಾವೆಲ್ಲ ವ್ಲಾಗ್ ಎಲ್ಲ ಮಾಡಕ್ ಶುರು ಮಾಡಿರಲಿಲ್ಲ, ಸೊ ಏನು ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ. ಸೊ ಅದಕ್ಕೆ ಮತ್ತೆ ಲೇಕ್ ಡಿಸ್ಟ್ರಿಕ್ಟ್ ಹೋಗೋಣ ಅಂತ ಅನಿಸ್ತು. ಬಿಕಾಸ್ ನಾವಿಬ್ರು ಮದುವೆ ಆಗಿ UK ಬಂದ್ಮೇಲೆ ಫಸ್ಟ್ ನಾವು ಔಟಿಂಗ್ ಅಂತ ಹೋಗಿದ್ದೆ ಲೇಕ್ ಡಿಸ್ಟ್ರಿಕ್ಟ್ಗೆ. ಆ್ಯಂಡ್ ಇವತ್ತಿನವರೆಗೂ ನಾವು ಎಲ್ಲೆಲ್ಲೋ ತಿರ್ಗಾಡಿದ್ದೀವಿ, ಬಟ್ ದ್ಯಾಟ್ ವಾಸ್ ಒನ್ ಆಫ್ ದಿ ಬೆಸ್ಟ್. ಸೊ ಮತ್ತೆ ಅಲ್ಲೇ ಹೋಗೋಣ ಅಂತ ಇವಾಗ ಪ್ಲಾನ್ ಮಾಡಿಕೊಂಡು ಹೊರಟಿದ್ದೀವಿ. ಅನ್ಫಾರ್ಚುನೇಟ್ಲಿ ನಮ್ಮ ದುರದೃಷ್ಟಕ್ಕೆ ಮಳೆ ಬರ್ತಾ ಇದೆ. ಮಳೆ ಫುಲ್ ಬರ್ತಾ ಇದೆ. ನಾವ್ ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಅಟ್ಲೀಸ್ಟ್ ಕಡಿಮೆ ಆಗಿದ್ರೆ ನಾವು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇಲ್ಲ ಅಂದ್ರೂ ನೋಡೋಕೆ ವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ. ಮಳೆ ಇದ್ರೆ ಒಂದು ಒಳ್ಳೇದು ಬಿಡು. ಲೇಕ್ ಗೀಕ್ ಎಲ್ಲ ಚೆನ್ನಾಗಿ ರಿವರ್ ಪುಟಾಣಿದಿತ್ತು ಅಂದ್ರೆ ಚೆನ್ನಾಗಿ ಹರಿಯುತ್ತೆ. ಹೌದು, ನಾವು ವೇಲ್ಸ್ ಅಲ್ಲಿ ಲಾಸ್ಟ್ ಟೈಮ್ ಹೋದಾಗ ಒಂದು ಫಾಲ್ಸೇ ಕಾಣಿಸಿಲ್ಲ. ಆ ವ್ಲಾಗ್ ನ ಹೋಗಿ ನೋಡಿ ನೀವು. ಇವಾಗ ನಮ್ಮ ಪಯಣ ಲೇಕ್ ಡಿಸ್ಟ್ರಿಕ್ಟ್ಗೆ ಬನ್ನಿ, ನೀವು ನಮ್ಮ ಜೊತೆ ನೋಡೋಣ ಲೇಕ್ ಡಿಸ್ಟ್ರಿಕ್ಟ್ ಹೆಂಗಿದೆ ಅಂತ. ಅಲ್ಲಿ ಯಾವ ಲೇಕ್ಸಿಗೆ ಹೋಗ್ತೀವಿ, ಯಾವ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಲ್ಲದನ್ನು ಶೇರ್ ಮಾಡ್ತೀವಿ. ಸೊ ಮುಂದೆ ನೀವೇನಾರ ಅಲ್ಲಿ ಹೋಗ್ಬೇಕು ಅಂದ್ರೆ ಆದಷ್ಟು ನಿಮ್ಗೆ ಇನ್ಸೈಟ್ಸ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಲೆಟ್ಸ್ ಗೋ ಟು ಲೇಕ್ ಡಿಸ್ಟ್ರಿಕ್ಟ್. ಈಗ ಪೆಟ್ರೋಲ್ ಬಂಕ್ ಹತ್ರ ನಿಲ್ಸಿ ಪೆಟ್ರೋಲ್ ಹಾಕೊಂಡು, ನಮಗಲ್ಲ ಗಾಡಿಗೆ ಪೆಟ್ರೋಲ್ ಹಾಕೊಂಡು ನಮ್ ಪೆಟ್ರೋಲ್ ಹಾಕೊಂಡು ನಾವು ಹೋಗ್ತಾ ಇದೀವಿ. ಹಾಟ್ ಚಾಕ್ಲೇಟ್. ಎಸ್, ದ ಫೇಮಸ್ ಅವರ್ ಎವರ್ ಲವಿಂಗ್ ಹಾಟ್ ಚಾಕ್ಲೇಟ್. ಎಸ್, cheers. Let's go. Continue the journey. ಸೊ ನಾವೀಗ ಲೇಕ್ ಡಿಸ್ಟ್ರಿಕ್ಟ್ ಆನ್ ದ ವೇ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಳ್ಳೆ ವ್ಯೂ ಕಾಣಿಸ್ತು. ಅದಕ್ಕೆ ತೋರ್ಸೋಣ ಅಂತ ಹೇಳಿ ತೋರಿಸ್ತಾ ಇದೀವಿ. ಲ್ಯಾಂಡ್ಸ್ಕೇಪ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ರೋಡು ಅಷ್ಟೇ ಚೆನ್ನಾಗಿ ಕಟ್ಟಿದ್ದಾರೆ. ಮೇಲೆ ಮತ್ತೆ ಕ್ಲೌಡ್ಸ್ ಸ್ವಲ್ಪ ಲೆಫ್ಟ್ ತೋರಿಸು ಸ್ಫೂರ್ತಿ. ಹಾಗೆ ಲೆಫ್ಟ್ ಅಲ್ಲಿ ನೋಡಿದ್ರೆ ನೋಡಿ ಹೇಗೆ ಕಾಣುತ್ತೆ ಲ್ಯಾಂಡ್ಸ್ಕೇಪ್. ಬ್ಯೂಟಿಫುಲ್ ಆಗಿದೆ. ಒಟ್ನಲ್ಲಿ ಈ ಕಂಟ್ರಿ ಒಂದ್ ಏನ್ ಫೇಮಸ್ ಅಂದ್ರೆ ಗ್ರೀನರಿ ಮತ್ತೆ ನೇಚರ್. ಬೇಸಿಕಲಿ ಅದನ್ನ ಮಾತ್ರ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಏನೇ ಮಾಡಿದ್ರು ಮರಗಳು ಕಡಿಯಲ್ಲ, ಎಲ್ಲ ಕ್ಲೀನ್ ಆಗಿ ಸಕ್ಕತ್ತಾಗಿ ಮೇಂಟೈನ್ ಮಾಡ್ತಾರೆ. ಸೊ ನೀವು ಬಂದ್ರೆ ಇಲ್ಲಿ ನಿಮ್ಗೆ ಸಿಗೋ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮಗೆ ಖುಷಿ ಆಗೋಗುತ್ತೆ. ನೀವು ಡ್ರೈವ್ ಮಾಡಿದ್ರೆ ಸಾಕು, ನೀವು ಡ್ರೈವ್ ಮಾಡ್ಕೊಂಡು ನೋಡ್ತಾ ಹೋದ್ರೆ ಅಷ್ಟು ಖುಷಿ ಆಗೋಗುತ್ತೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂಡ್ ನೇಚರ್ನ ಹಂಗೆ ಪ್ರಿಸರ್ವ್ ಮಾಡ್ಕೊಂಡಿದ್ದಾರೆ. ಸೊ ಆನ್ ದ ವೇ ಹೋಗ್ತಾ ಇಲ್ಲಿ ಟೆಂಪಲ್ ಸಾವಬಿ ಅಂತ ಒಂದು ಪ್ಲೇಸ್ ಇದೆ. ಸೊ ಹೋಗ್ತಾ ಇರ್ಬೇಕಾದ್ರೆ ಕಾರಲ್ಲಿ ಹಂಗೆ ಬೋರ್ಡ್ ನೋಡಿದೆ ನಾನು. ಸರಿ, ಏನಿದು ದೇವಸ್ಥಾನ ಇದೆಯಾ ಇಲ್ಲಿ ನೋಡೋಣ ಅಂದ್ಬಿಟ್ಟು ಗಾಡಿ ತಿರುಗಿಸ್ಬಿಟ್ಟೆ. ಮುಂದಕ್ಕೆ ಬಂದ್ವಿ ಏನು ಸಿಕ್ಕಿಲ್ಲ. ಸರಿ ಅಂದ್ಬಿಟ್ಟು ಗೂಗಲ್ ಅಲ್ಲಿ ಓಪನ್ ಮಾಡಿ ನೋಡಿದ್ರೆ ಏರಿಯಾ ಹೆಸರೇ ಟೆಂಪಲ್ ಸಾವರ್ಬಿ ಅಂತ. ಏನೂ ಇಲ್ಲ, ಇಲ್ಲಿ ಬರೀ ಗ್ರಾಸ್ ಗೀಸ್ ಅಷ್ಟೇ. ಯಾವ್ದೋ ಒಂದು ಕ್ರಿಕೆಟ್ ಕೋಚಿಂಗ್ ಒಂದು ಅಕಾಡೆಮಿ ಇತ್ತು, ಅದನ್ನ ನೋಡ್ಕೊಂಡ್ ಬಂದ್ವಿ ಅಷ್ಟೇನೆ. ಪಿಚ್ಚು ಸ್ಟಂಪ್ಸ್ ಎಲ್ಲ ನೋಡ್ಬಿಟ್ಟು ಹಂಗೆ ಗಾಡಿ ಲೆಫ್ಟ್ ಹಾಕ್ಬಿಟ್ಟು ಆಡ್ಬೋಣ ಅಂತ ಅನಿಸ್ತು. ನಾಸ್ಟಾಲ್ಜಿಯಾ ಫೀಲ್ಸ್ ಅನಿರುದ್ಗೆ. ಎಕ್ಸಾಕ್ಟ್ಲಿ. ಬಟ್ ಇವಾಗಿರೋ ಫಿಟ್ನೆಸ್ಗೆ ಕ್ರಿಕೆಟ್ ಆಡೋದಲ್ಲಿ ಎಲ್ಲ ಹಳೇದಾಗೋಯ್ತು. ಸೊ ಇವಾಗ ವಾಪಸ್ ನಾವು ಲೇಕ್ ಡಿಸ್ಟ್ರಿಕ್ಟ್ ಕಡೆ ಹೋಗ್ತಾ ಇದೀವಿ. ಎಸ್, ಹೊರಟ್ವಿ. ನೋಡೋಣ. ಹೋಗ್ತಾ ರೋಡು ಚೆನ್ನಾಗಿದೆ ಆಕ್ಚುಲಿ. ಸ್ವಲ್ಪ ಬಿಸಿಲು ಬಂದಿದೆ ಇವಾಗ, ವಿಚ್ ಇಸ್ ಗುಡ್. ಆ್ಯಂಡ್ ಗ್ರೀನರಿ ಅಂತೂ ಕೇಳಬೇಕಾ ಈ ಊರಲ್ಲಿ, ಈ ದೇಶದಲ್ಲೇ. ಬ್ಯೂಟಿಫುಲ್. ಫುಲ್ ಕಂಟ್ರಿ ಸೈಡ್ ಅಲ್ಲಿ ಇದೀವಿ. ತುಂಬಾ ಕ್ಯೂಟ್ ಆಗಿದೆ ಪ್ಲೇಸು. ಎಸ್. ಸೊ ನೋಡೋಣ ಎಲ್ಲಿ ಕರ್ಕೊಂಡು ಹೋಗುತ್ತೆ, ಯಾವ ಥರ ರೋಡ್ಗಳಿಗೆ ಕರ್ಕೊಂಡು ಹೋಗುತ್ತೆ. ಲೆಟ್ಸ್ ಸಿ. ಬೇಗ ರೀಚ್ ಆದಮೇಲೆ
we will show you the Lake District. ರೋಡಲ್ಲಿ ಹೋಗ್ತಾ ಎಷ್ಟು ಕ್ಯೂಟ್ ಆಗಿ ಅಜ್ಜಿ ತಾತ ಇಬ್ರು ಕಪ್ಪಲ್ಲು ಎಷ್ಟು ನೀಟಾಗಿ ನಡ್ಕೊಂಡು ಹೋಗ್ತಾ ಇದಾರೆ. ಸೊ ಈ ಕಂಟ್ರಿಯಲ್ಲಿ ಇದೊಂದು ಚಂದ ಏನು ಅಂದ್ರೆ ಓಲ್ಡ್ ಏಜ್ ಕಪಲ್ಸ್ ನ ನೋಡಕ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಅವರೇ ಜಾಸ್ತಿ ರೊಮ್ಯಾಂಟಿಕ್ ಆಗಿರ್ತಾರೆ ಇಲ್ಲಿ. ತುಂಬಾ ಅವ್ರು ಇವಾಗಿನ್ನು ಡೇಟ್ ಮಾಡಕ್ ಸ್ಟಾರ್ಟ್ ಮಾಡಿದಾರೇನೋ ಅನ್ನೋ ತರ ಇರ್ತಾರೆ. ನಂಗಂತೂ ಇವ್ರನ್ನ ಅವ್ರನ್ನೆಲ್ಲ ನೋಡಿದ್ರೆ ಇಬ್ಬಿಬ್ರು ಕಪಲ್ನ ತುಂಬಾ ಕ್ಯೂಟ್ ಅಂತ ಅನ್ಸುತ್ತೆ. ಸೊ ಲೇಕ್ ಡಿಸ್ಟ್ರಿಕ್ಟಿಗೆ ಹೋಗ್ತಾ ಆನ್ ದ ವೇ ತುಂಬಾ ಹೊಟ್ಟೆ ಹಶು ಆಯ್ತು. ಸೊ ಮನೆಯಿಂದನೇ ಸ್ಯಾಂಡ್ವಿಚ್ ರೆಡಿ ಇದೆ, ತಿನ್ನೋಣ ಅಂತ ಗಾಡಿ ಲೆಫ್ಟಿಗೆ ಹಾಕಿದೀವಿ. ಸ್ಫೂರ್ತಿ ತುಂಬಾ ಬ್ಯುಸಿಯಾಗಿ ಅವಳಿಂದ ಏನೋ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದೀಯ ಸ್ಫೂರ್ತಿ? ನಾವು ವೇಲ್ಸ್ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ನಾವು ಪಾರ್ಟ್ 1 ಆಲ್ರೆಡಿ ಹಾಕಾಗಿದೆ. ಸೊ ಪಾರ್ಟ್ 2 ಎಡಿಟ್ ಮಾಡ್ತಾ ಇದ್ದೀನಿ. ಪ್ರಾಬಬ್ಲಿ ಈ ವಿಡಿಯೋ ಸ್ಟ್ರೀಮ್ ಆಗೋಷ್ಟೊತ್ತಿಗೆ ಅದು ಆಲ್ರೆಡಿ ಸ್ಟ್ರೀಮ್ ಆಗಿರುತ್ತೆ. ನೀವು ನೋಡಿಲ್ಲ ಅಂದ್ರೆ ಹೋಗಿ ನೋಡಿ, ಸಕಲಾಗಿ ಬಂದಿರುತ್ತೆ ವಿಡಿಯೋ ಎಲ್ಲ. ಒಳ್ಳೆ ವ್ಯೂ ಇಟ್ಕೊಂಡು ಒಂದ್ ಕಡೆ ತಿಂತಾ ಇದೀವಿ. ವ್ಯೂ ತೋರಿಸಿ. ಸೊ ಇಟ್ಸ್ ಅ ಬ್ಯೂಟಿಫುಲ್ ವ್ಯೂ. ನಿಮ್ಗೆ ಅಲ್ಲಿ ನೋಡ್ಬೋದು ಬೆಟ್ಟ ಎಲ್ಲ ಒಳ್ಳೆ ಅನಿರುದ್ಧ ಹೇಳ್ತಿದ್ರು ಪೇಂಟಿಂಗ್ ತರ ಕಾಣ್ತಿದೆ ಅಂತ. ಅಷ್ಟ್ ಚೆನ್ನಾಗಿದೆ ವ್ಯೂ. ಅದ್ರ ಮುಂದೆ ಕುತ್ಕೊಂಡು ನಾವು ಸ್ಯಾಂಡ್ವಿಚ್ ತಿಂತೀವಿ. ಚೆನ್ನಾಗಿ ಫುಲ್ ತರಕಾರಿ ಎಲ್ಲ ಹಾಕಿ ಸ್ಫೂರ್ತಿ ಮನೆಯಿಂದ ಚೆನ್ನಾಗಿ ಮಾಡ್ಕೊಂಡ್ ಬಂದು ಹೇಳಿ ರೋಸ್ಟ್ ಮಾಡ್ಬಿಟ್ಟು ಇವಾಗ ಕುತ್ಕೊಂಡು ಅದನ್ನ ಸವಿಯೋಣ. ಎಸ್ ವಾಟರ್ ಲೇಕ್ ಬರೋಣ ಅಂತ ಬಂದ್ವಿ. ಆನ್ ದ ವೇ ಬರ್ತಾ ಇಲ್ಲಿ ಐರಾ ವಾಟರ್ ಫಾಲ್ಸ್ ಅಂತ ಒಂದು ಜಾಗ ಇದೆ. ತುಂಬಾ ಜನ ಗಾಡಿ ಲೆಫ್ಟಿಗೆ ತಿರುಗಿಸ್ತಾ ಇದ್ರು. ಹೆವಿ ಪಾರ್ಕಿಂಗ್ ಫುಲ್ ಅಂತ ಬೇರೆ ಬೋರ್ಡ್ ಹಾಕ್ಬಿಟ್ಟಿದ್ದ. ಸೊ ಅದು ನೋಡ್ಕೊಂಡು ಒಳ್ಳೆ ವೆದರ್ ಬೇರೆ ಚೆನ್ನಾಗಿದೆ ಇವತ್ತು, ಪರವಾಗಿಲ್ಲ ಬಿಸಿಲಿದೆ. ಫೋರ್ಕಾಸ್ಟಲ್ಲಿ ಮಳೆ ಅಂತ ತೋರಿಸಿತ್ತು, UK ವೆದರ್ ಗೊತ್ತಲ್ಲ. ಸೊ ತುಂಬ ಗಾಡಿಗಳು ತಿರುಗಿಸಿದ್ರು ಅಂತ ನಾನು ತಿರುಗಿಸ್ದೆ. ಇಲ್ಲಿ ನೋಡಿದ್ರೆ ಬೇಜಾನ್ ಜನ, ನೆಕ್ಸ್ಟ್ ಲೆವೆಲ್ ಜನ ಇದ್ದಾರೆ. ಸೊ ಈಗ ಅಲ್ಲಿಗೆ ಹೋಗ್ತಾ ಇದೀವಿ ವಾಟರ್ ಫಾಲಿಗೆ. ನೋಡೋಣ ಹೇಗಿರುತ್ತೆ. ಫಾಲ್ಸ್ಗೆ ಹೋಗಿ ತೋರಿಸ್ತೀವಿ. ನಡ್ಕೊಂಡು ಹೋಗ್ಬೇಕು ಫಾಲ್ಸ್ಗೆ. ಎಂಟ್ರೆನ್ಸ್ ಫೀಸ್ ಏನು ಇರಲಿಲ್ಲ. ಎಂಟ್ರೆನ್ಸ್ ಫೀಸ್ ಏನೂ ಇಲ್ಲ, ಬಿಕಾಸ್ ನೇಚರ್ ಅಲ್ವಾ, ಅದಕ್ಕೇನು ದುಡ್ಡು ತೊಗೋತಾರೆ. ವೆಲ್ ಲಾಸ್ಟ್ ಟೈಮ್ ನೋಡಿ ಜೇಸ್ಮೆಂಟ್ ಫಾಲ್ಸ್ಗೆ ಹೋದಾಗ ತೊಗೊಂಡಿದ್ರು. ಬಟ್ ಸ್ಟಿಲ್ ಇಲ್ಲಿ ಪಾರ್ಕಿಂಗ್ ಫೀ ಅಷ್ಟೇನೆ. ಸೊ ನಾವು ಇಲ್ಲಿ ಕೆಫೆ ಎಲ್ಲ ಇದೆ, ಬಟ್ ನಾವು ಕಾರಲ್ಲೇ ತಿಂದಿದ್ರಿಂದ ಎನರ್ಜಿ ಇದೆ, ಹಂಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಕುರಿಗಳೆಲ್ಲ ಇದ್ದಾವೆ. ನೀವು ಕಂಟ್ರಿ ಸೈಡ್ ಬಂದರೆ ನಿಮ್ಗೆ ಎಲ್ಲಿ ಹೋದ್ರೂ UKಲಿ ಫಾರ್ಮ್ಸಲ್ಲಿ ಬೇಕಾದಷ್ಟು ಕುರಿಗಳು ಕಾಣಿಸ್ತವೆ. ಇಲ್ಲ ಆ್ಯಕ್ಚುಲಿ ಸ್ವಲ್ಪ ಕಡಿಮೆನೇ ಇದೆ. ನಾವು ವೇಲ್ಸ್ಗೆ ಹೋದಾಗಂತೂ ಭಾಳ ಇತ್ತು. ರೋಡಲ್ಲಿ ಕುತ್ಕೊಂಡ್ಬಿಟ್ಟು ಎದ್ದೇ ಹೋಗ್ತಾ ಇರಲಿಲ್ಲ. ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ಬಿಸಿಲಿದೆ. ಸೊ ವಿಚ್ ಇಸ್ ಅ ವೆರಿ ಗುಡ್ ವೆದರ್, ಬಿಕಾಸ್ ಮಳೆಗೆಳೆ ಬಂದಿದ್ರೆ ಇಷ್ಟು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಕೆ ಆಗ್ತಿರ್ಲಿಲ್ಲ, ತೊಂದರೆ ಆಗಿರೋದು. ನೋಡೋಣ ಫಾಲ್ಸ್ ಹೇಗಿದೆ ಅಂತ. ಸಮ್ಮರ್ ಟೈಮಲ್ಲಿ ಹೋಗ್ತಾ ಇದೀವಿ. ಫಾಲ್ಸ್ ಒಣಗಿಣ ಹೋಗ್ಬಿಟ್ಟಿದೆ. ಇಲ್ಲ ತುಂಬಾ ಜನ ಇದ್ದಾರೆ. ಸೊ ಫಾಲ್ಸ್ ಇದೆ ಅಂತ ಅನ್ಸುತ್ತೆ. ಇಷ್ಟೊಂದು ಜನ ಬರಕ್ ಸಾಧ್ಯ ಇಲ್ಲ. ಹೋಪ್ಫುಲಿ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ ಗುರು, ಅನ್ಬಿಲಿಯಬಲ್. ಕಾರ್ ಪಾರ್ಕ್ ಮಾಡೋದಕ್ಕೆ ಜಾಗನೇ ಇಲ್ಲ ಗೊತ್ತಾ, ಅಷ್ಟು ಜನ ಇದ್ದಾರೆ. ಜನ ಇಂಡಿಯನ್ಸ್ ಇದ್ದಾರೆ ಆಕ್ಚುಲಿ. ಯಾ ಆಕ್ಚುಲಿ ಇಂಥ ಕಡೆಗಳಿಗೆಲ್ಲ
ಇವ್ರುಗಳಿಗಿಂತ ನಮ್ಮ ಏಷ್ಯನ್ಸು ಇಂಡಿಯನ್ಸೇ ಜಾಸ್ತಿ ಹುಡ್ಕೊಂಬರೋದು. ನಾವು ಇಂಡಿಯಾದಲ್ಲಿ ಇಂಥ ಸ್ಪಾಟ್ಸ್ ಇದಾವೆ, ಬಟ್ ಇದನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಷ್ಟೇ. ಯಾ ಇನ್ನು ಎಷ್ಟು ದೂರ ಇದೆ ಗುಂಡ? ನೋಡಿ ಕುರಿ, ಇದೊಂದು ಕುರಿ ಮರಿ ನೋಡಿ ಹಿಂಗೆ ಪೋಸ್ ಕೊಡ್ತದೆ. ಅವ್ರು ಯಾರಾದ್ರೂ ಫೋಟೋ ಕ್ಲಿಕ್ ಮಾಡ್ಬೋದಾ ಇದ್ದಾರೆ. ಕುರಿ ಮರಿ ಚೆನ್ನಾಗಿ ಪೋಸ್ ಮಾಡ್ತಿದೆ ಅದು. ನಾವು ಬಂದಿದ ತಕ್ಷಣ ವಾಪಸ್ ಹೋಗ್ಬೇಕಲ್ಲ. ನಾವು ಇಷ್ಟ ಆಗಲಿಲ್ಲ ಬಿಡು. ನೋಡಿ ಕಾಣಿಸ್ಬೋದು, ಸಣ್ಣದಾಗಿ ನೀರು ಹರಿತಾ ಇದೆ. ಸೊ ಕನ್ಫರ್ಮ್ ಆಯಿತು ನೀರು 100% ಇದೆ ಅಂತ. ಸೊ ವಿಲ್ ಕಂಟಿನ್ಯೂ ದ ವಾಕ್. ಯಾ ನೀವು ಯಾವುದೇ ಟ್ರೆಕ್ಕಿಂಗ್ ಪ್ಲೇಸ್ಗಾಗಲಿ ವ್ಯೂ ಪಾಯಿಂಟ್ಸ್ಗೆ ಹೋಗಲಿ, ನಿಮಗೆ ಪೆಟ್ ಡಾಗ್ಸ್ಗಳು ಮಾತ್ರ ತುಂಬ ಸಿಗ್ತವೆ. ಎಲ್ಲರೂ ಪೆಟ್ಸ್ಗೆ ಔಟಿಗೆ ಕರ್ಕೊಂಡ್ಬರ್ತಾರೆ. ಎಲ್ಲಿ ನೋಡಿ ಇಲ್ಲೊಂದು ಹೋಗ್ತಾ ಇದೆ, ಮೈಯೆಲ್ಲ ಫುಲ್ ಕೊಚ್ಚೆ ಮಾಡ್ಕೊಂಡು. ವಾವ್, ಈ ಪ್ಲೇಸ್ ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಕುತ್ಕೊಂಡು ಮೆಡಿಟೇಟ್ ಎಲ್ಲ ಮಾಡಬೇಕು ಅಂದರೆ ಮಾತ್ರ ಸೂಪರ್ ಆಗಿದೆ. ನಿಜವಾಗ್ಲೂ ಸಖತ್ತಾಗಿದೆ. ಅಲ್ಲಿ ಹರಿತು ಅವಾಗಲೇ ತೋರಿಸಿದ್ವಲ್ಲ ನದಿ, ಅದು ಇಲ್ಲಿ ಬಂತು ನೋಡಿ, ಕಾಣಿಸುತ್ತೆ ಇಲ್ಲಿ. ಸ್ಟ್ರೀಮ್ಸ್ ಎಲ್ಲ ಒಂದು ಸಣ್ಣದಾಗಿ ಹರಿತಾ ಇದೆ. ನೋಡಿ ನೀರೇ ಇರಬೇಕು. ನೋಡಿ ಇಲ್ಲಿ ಹರಿತಾ ಇದೆ ಇಲ್ಲಿ. ಪ್ಯೂರ್, ಒಂಚೂರು ಗಲೀಜಿಲ್ಲ ನೀರು. ಫುಲ್ ಕ್ಲೀನ್ ವಾಟರ್. ಫಾಲ್ಸಿಗೆ ನಡ್ಕೊಂಡು ಹೋಗ್ತಾ ಇದೀವಿ. ಸ್ಫೂರ್ತಿ ಹೆಂಗಿದೆ? ಚೆನ್ನಾಗಿದೆ. ಸುಸ್ತಾಗ್ತಿದ್ಯಾ? ಅಪ್ಪಿರೋದ ಸ್ವಲ್ಪ ಸುಸ್ತಾಗ್ತಾ ಇದೆ. ಯಾ ಫುಲ್ ಕೊಚ್ಚೆ ಆದ್ರೆ ಇಲ್ಲಲ್ಲ, ಮಳೆ ಬಿದ್ದಿದೆ ಅಂತ ಕಾಣುತ್ತೆ ಅದಕ್ಕೆ. ಯಾ ಸಿಕ್ಕಾಪಟ್ಟೆ ಕೊಚ್ಚೆ ಇದೆ. ಬಟ್ ನೀರಿನ ಶಬ್ದ ಕೇಳ್ತಾ ಇದ್ದಂಗೆ ಇನ್ನು ಮುಂದಕ್ಕೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಸೊ ವಿ ಆರ್ ಆನ್ ದ ವೇ ಟು ದ ಫಾಲ್ಸ್. ಆವಾಗಲೇ ಸ್ಫೂರ್ತಿ ಟ್ರೆಕ್ಕಿಂಗ್ ಹೋಗ್ಬೇಕು ಅಂತ ಹೇಳ್ತಿದ್ಲು. ಇದೇ ಒಂದು ಮಿನಿ ಟ್ರೆಕ್ ಆಗೋಯ್ತಲ್ಲ. ಸೊ ಸ್ಫೂರ್ತಿ ಹೇಗಿದೆ ಫಾಲ್ಸು? ಚೆನ್ನಾಗಿದೆ ಫಾಲ್ಸು. ಇಲ್ಲಿ ಫುಲ್ ಕೋಲ್ಡಾಗಿ ಚೆನ್ನಾಗಿ ತಣ್ಣಗಿದೆ. ಆದರೂ ಹತ್ಕೊಂಡ್ ಬಂದಿದ್ದಕ್ಕೆ ಮೈಯೆಲ್ಲ ದಗ 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 ಅಂತಿದೆ. ಕಾಣಿಸ್ಬೋದು ನಿಮಗೆ, ಪೂರ್ತಿ ಪದಾಡ್ತಾ ಹೇಳತ್ತಕ್ಕೆ ನಿಧಾನಾಗಿ ಹತ್ಕೊಂಡು ನನ್ನ ಸೀತೆ ಒಂದು ಕಾಯ್ತಾ ನಿಂತಿದ್ದೆ. ಇವಾಗ ಬಂದು ನೋಡಿ, ಏನಿರೋ 1 hour ಮುಂಚೆ ಏನ್ ಬಂದು ನಿಂತಿರಲಿಲ್ಲ. ಆದರೂ ನೋಡಿ ಅಲ್ಲದು ಕೆಫೆ ಇದೆ, ನೋಡೋಣ ಏನಾದ್ರು ಸಿಗುತ್ತಾ ಅಂತ. ನಿಮ್ಗೆ ನಿಜವಾಗ್ಲೂ ವೆಜ್ ಸಿಗುತ್ತಾ UK-ಲಿ? ಇನ್ನೂ ಅಟ್ಲೀಸ್ಟ್ ಬೇಕ್ರಿ ಐಟಮ್ ಆಲೂಮೂಳು ಸಿಗುತ್ತೆ ನೋಡೋಣ. ಎಗ್ ಆಗದೆ ಇರೋಂಥದ್ದು, ಎಗ್ ಆಗದೆ ಇರೋಂಥದ್ದು ಅಟ್ಲೀಸ್ಟ್ ಒಂದು UK-ಲಿ ಬೇಕರಿ ಐಟಮ್. ಅಟ್ಲೀಸ್ಟ್ ಒಂದು ಕಾಫಿ ಅವ್ರು ನೋಡೋಣ ಬರೇ. ಕಾಫಿ ಸಿಗುತ್ತೆ, ಅದಕ್ಕೂ ಎಗ್ ಹಾಕಿರಲ್ಲ. ಈಗ ನಾವು ಫಾಲ್ಸ್ ನೋಡ್ಕೊಂಡು ಕೆಳಗಡೆ ಹಾಗೆ ಹೇಳ್ಕೊಂಡು ಬಂದ್ವಿ. ತುಂಬಾ ಎನರ್ಜಿ ಜಾಸ್ತಿ ಇತ್ತು ಇಬ್ಬರಿಗೂ. ಸೊ ಅದಕ್ಕೆ ಇಲ್ಲಿ ಏನಾದ್ರು ತಿನ್ನೋಣ ಅಂತ ಹುಡ್ಕಿದ್ವಿ. ನಮ್ಮ ಪುಣ್ಯಕ್ಕೆ ವೀಗಂದು ಆಲ್ಮೋಸ್ಟ್ ಕ್ಲೋಸಿಂಗ್ ಆಗೋ ಅಂಗಡಿನಲ್ಲಿ ಒಂದು ವ್ರಾಪ್ ಸಿಕ್ಕಿದೆ. ಹಾಟ್ ಫುಡ್ ಎಲ್ಲ ಏನೂ ಇಲ್ಲ, ನೋ ಕಾಫಿ ನೋ ಟೀ ಎಲ್ಲ ಹೇಳ್ಬಿಟ್ರು. ಸೊ ವ್ರಾಪ್ ಒಂದೇ ಇದ್ದಿದ್ದು, ವೀಗನ್ ವ್ರಾಪ್ ಇದೆ, ಫಲಾಫಲ್ ವ್ರಾಪ್ ಅಂತೆ. ಹೆಂಗಿದೆ ತೋರ್ಸು ನೋಡೋಣ. ಒಂದು ನಿಮಿಷ ತೆಗೆದು ತೋರಿಸ್ತೀನಿ. ತಣ್ಣಗಿದೆ, ಇಟ್ಸ್ ನಾಟ್ ಹಾಟ್.
ಸೊ ರ್ಯಾಪು ಒಳಗಡೆ ಏನಿದೆ ಗೊತ್ತಿಲ್ಲ. ಸೊ ತಿಂತ ಗೊತ್ತಾಗುತ್ತೆ. ಎಸ್. ಸೊ ಶಾಲ್ ವಿ ಎಸ್ ಪ್ಲೀಸ್, ಗೋ ಫಾರ್ ಇಟ್? ನೀವೇ ತಗೊಳ್ಳಿ. ಸೊಪ್ಪೆಲ್ಲ ಬರ್ತಾ ಇದೆ. ಇಟ್ಸ್ ಗುಡ್. ಗುಡ್, ಚೆನ್ನಾಗಿದೆ. ಫಲಾಫಲ್ ಆ್ಯಕ್ಚುಲಿ ನಿಮ್ಗೆ ಇಂಡಿಯಾದಲ್ಲಿ ಹರಬರ ಕಬಾಬ್ ಬರುತ್ತಲ್ಲ, ಅದನ್ನೇ ಫಲಾಫಲ್ ಅನ್ನೋದು. ಅದು ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ನೀವು ಆಲ್ಮೋಸ್ಟ್ ಇಂಡಿಯನ್ ಥರನೇ ಫ್ಲೇವರ್ಸ್ ಎಲ್ಲ ಬರುತ್ತೆ. ಯಾ. ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿ ಬಂದು ನಾವು ಇದು ಚೆನ್ನಾಗಿತ್ತು ಮ್ಯಾಗ್ನೆಟ್ ಅಂದ್ಬಿಟ್ಟು ಇದೊಂದು ಪೋಸ್ಟ್ ಕಾರ್ಡು ಮತ್ತು ಈ ಲೇಕ್ ಡಿಸ್ಟ್ರಿಕ್ಟ್ ಅನ್ನೋ ಇದೊಂದು ಫುಲ್ ಮ್ಯಾಗ್ನೆಟ್ ತೊಗೊಂಡ್ವಿ. ಚೆನ್ನಾಗಿದೆ. ನಾವು ಎಲ್ಲೋದ್ರೂ ಮ್ಯಾಗ್ನೆಟ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇಟ್ ವಿಲ್ ಬಿ ಎ ನೈಸ್ ಒನ್. £4.30. ನಾವೀಗ ಅಲ್ಲಿ ತಿನ್ಕೊಂಡು ಹೊರಟಿದ್ದೀವಿ. ಈಗ ಯಾವ ಕಡೆಗೆ ಹೊರಟಿದ್ದೀವಿ ಅಂತ, ಗ್ರಾಸ್ಮೇರ್ ಅಂತ ಒಂದು ವಿಲೇಜ್ ಇದೆ. ಅಲ್ಲಿ ಜಿಂಜರ್ ಬ್ರೆಡ್ ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ಅದು 1875 ಇಂದ ಇದೆ ಅಂತ ನಾವು ಓದಿದ್ವಿ. ಸೊ ಒಂದ್ಸತಿ ಬರೀ ನೇಚರ್ ಅಂದರೆ ಫಾಲ್ಸ್ ಆಗಿರ್ಬೋದು, ಲೇಕು, ಮೌಂಟೇನ್ಸು ಅಲ್ಲೇ ತಿರುಗಾಡ್ತಾ ಇದೀವಿ ಒಂದು 2-3 ವಾರದಿಂದ. ಒಂದು ಸ್ವಲ್ಪ ವಿಲೇಜು, ಟೌನ್ಸು ಅಂತ ಕಡೆ ನೋಡಿ ಒಳಗಡೆ ಹೆಂಗಿರುತ್ತೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಒಂದು ಅರ್ಧ ಗಂಟೆ ಇದೆ ಇಲ್ಲಿಂದ. ಹೋಗಿ ವಿಲೇಜ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀವಿ. ಯಾ, ತುಂಬಾ ಬಿಸಿಲು ಸಖತ್ತಾಗಿ ಬೀಳ್ತಾ ಇದೆ ಮುಖದ ಮೇಲೆ. Yes. ಗೊತ್ತಾಗ್ಬೋದು ವಿಡಿಯೋದಲ್ಲಿ. ನೇಚರ್ ಅಂತೂ ಬ್ಯೂಟಿಫುಲ್ ಆಗಿದೆ. ಇವಾಗ ನಾನೊಂದು ಕ್ಲಿಪ್ ಹಾಕ್ತೀನಿ ನೋಡಿ. ಗ್ರಾಸ್ಮೇರ್ ವಿಲೇಜ್ಗೆ ಬಂದಿದ್ದೀವಿ. ಎಸ್, ಇಲ್ಲಿ ನಾವು ಹೇಳ್ದಂಗೆ ಜಿಂಜರ್ ಬ್ರೆಡ್ ಅಂಗಡಿ ಹೋಗಿ ಟ್ರೈ ಮಾಡೋಣ ಅಂದ್ರೆ ಅನ್ಫಾರ್ಚುನೇಟ್ಲಿ ಕ್ಲೋಸ್ ಆಗ್ಬಿಟ್ಟಿದೆ. ನಾವು ಲೇಟ್ ಆಗಿ ಬಂದಿದ್ದೀವಿ. ಆಲ್ಮೋಸ್ಟ್ Yes. ಇವಾಗ 6 o'clock ಇಲ್ಲಿ. ಎಸ್. ಸೊ ಅದು ಬಿಟ್ಟುನು ಈ ಸಿಟಿಲಿ ತುಂಬಾ ಶಾಪ್ಸ್ ಎಲ್ಲ ಇದಾವೆ. ಆರ್ಟ್ ಗ್ಯಾಲರೀಸ್ ತುಂಬಾ ಇದೆ ಅಂತ ನಾನು ನೋಡಿದ್ದೆ. ಯಾ. ಸೊ ಅದೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ಚಿಕ್ಕ ಪುಟ್ಟ ಟಾಯ್ ಶಾಪ್ ಅದೆಲ್ಲ ಇದಾವೆ. ಹಂಗೇನೇನೆ ನೋಡಕ್ಕೆ ಈ ವಿಲೇಜ್ ಬಂದು ತುಂಬಾ ಚೆನ್ನಾಗಿದೆ. ಇಟ್ಸ್ ವೆರಿ ಕ್ಯೂಟ್. ಒಂಥರ ಹಿಸ್ಟಾರಿಕ್ ವಿಲೇಜ್ ತರ ಫೀಲ್ಸ್ ಆಗತ್ತೆ. ಮನೆಗಳೆಲ್ಲ ತುಂಬಾ ಹಳೆ ಕಾಲದ್ದು ಕಲ್ಲಿನ ಕಟ್ಟಡ ತರ ಇದಾವೆ. ಎಸ್. ಸೊ ಹಾಗೆ ಹಿಂದೆ ತೋರಿಸ್ತೀನಿ ನೋಡಿ, ಚೆನ್ನಾಗಿದೆ. ಹಿಂದೆ ಲ್ಯಾಂಡ್ಸ್ಕೇಪ್ ನೋಡಿ ಹಾಗೆ ಎಷ್ಟು ಚೆನ್ನಾಗಿದೆ. ಮತ್ತೆ ಈ ಕಡೆ ನೋಡಿದ್ರೆ ಇಟ್ಸ್ ಬ್ಯೂಟಿಫುಲ್ ದ ಲ್ಯಾಂಡ್ಸ್ಕೇಪ್. ಅಲ್ಲಿ ಬೆಟ್ಟಗಳು ನೋಡಿ ಎಷ್ಟು ದೂರದಲ್ಲಿ ಹೆಂಗ್ ಕಾಣ್ತಿದೆ. ವೆಲ್, ನಿಮ್ಗೆ ಫೋನ್ ಅಲ್ಲಿ ದೂರ ಕಾಣಿಸ್ಬೋದು. ಬಟ್ ನಮ್ಗೆ ಇಲ್ಲಿ ಎದುರುಗಡೆ ಇರೋ ತರಾನೇ ಅಂತ ಅನ್ಸ್ತಾ ಇದೆ. ಯಾ, ನಮಗೆ ಇಲ್ಲಿ ತುಂಬಾ ಹತ್ರ ಅನಿಸ್ತಿದೆ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್. ಸೊ ಈಗ ಗುಂಡ ಲೆಟ್ಸ್ ಡಿಗಿನ್ ಅಂಡ್ ಎಕ್ಸ್ಪ್ಲೋರ್ ದ ಈಗ ಸಿಟಿ. ಯಾವ ಶಾಪ್ಗೆ ಹೋಗೋದು? ಆಗೋ ಟೈಮಿಗೆ ಬಂದಿದ್ದೀವಿ. ಸೊ ಇಲ್ಲೊಂದು ಆರ್ಟ್ ಶಾಪ್ ಇದೆ. ಆರ್ಟ್ ಗ್ಯಾಲರೀಸ್ ಇಲ್ಲಿ ತುಂಬಾ ಫೇಮಸ್ ಅಂತ ನಾನು ಎಷ್ಟೊಂದ್ ಕಡೆ ನೋಡಿದ್ದೀನಿ. ನಾವು ಬೇರೆ ವಿಡಿಯೋಸ್ಗಳೆಲ್ಲ ನೋಡಿದಾಗ ಇದು ನೋಡಿ, ಇದೊಂದು ಮನೆ ಬರ್ತಿದ್ದಾರೆ. ಮನೆನ ಪೇಂಟ್ ಮಾಡಿರೋದು. ವೆಲ್, ಪೇಂಟಿಂಗ್ ಇಸ್ ವೆರಿ ಬ್ಯೂಟಿಫುಲ್. ಆದ್ರೆ ಪ್ರೈಸ್ ನೋಡಿ, ಅಲ್ಲಿ £2,750 ಇದೆ. 2.5 ಲಕ್ಷ ನಮ್ಮ ಇಂಡಿಯಾನಲ್ಲಿ. ಒರಿಜಿನಲ್ ಆಯಿಲ್ ಅಂತ ಬರೆದಿದ್ದಾರೆ. ಪ್ರಾಬಬ್ಲಿ ಒಂದು ಆಯಿಲ್ ಪೇಂಟ್ ಇರ್ಬೇಕು. ಬೈ ಎಡ್ವರ್ಡ್ ಅಂತ ಹೇಳ್ಬಿಟ್ಟು. Okay. ಮುಂದೆ ಹೋಗುವ. ಇನ್ನು ಬೇಜಾನ್ ಪೇಂಟಿಂಗ್ಸ್ ಎಲ್ಲ ಇದಾವೆ. ಬೇಸಿಕಲಿ ಇಲ್ಲಿ ಏನ್ ಪೇಂಟ್ ಮಾಡಿದಾರೆ ಅಂದ್ರೆ ಈ ವಿಲೇಜ್ ಅಥವಾ ಈ ವಿಲೇಜ್ ಲೈಫ್ ಸ್ಟೈಲ್ ಬಗ್ಗೆ ಪೇಂಟಿಂಗ್ಸ್ ಇದಾವೆ ಅಷ್ಟೇ. ಜ್ಯುವೆಲರೀಸ್ ಎಲ್ಲ ಇಟ್ಟಿದ್ದಾರೆ. ಐ ಥಿಂಕ್ ಇದು ವಿಕ್ಟೋರಿಯಾ ಕ್ವೀನ್ದು ಇಯರಿಂಗ್ ಇಟ್ಟಿದ್ದಾರೆ. ಅವ್ರು ಹೇಳಿಂಗಲ್ಲ. ವೆಲ್, ಅಂದ್ರೆ ಅವ್ರನ್ನ ಅವ್ರದ್ದು ಇಂಪ್ರೆಷನ್ ಇಯರಿಂಗ್ ಇಟ್ಟಿದ್ದಾರೆ. ಇಲ್ಲಿ ತುಂಬಾ ಕಡೆ ನಾವು ನೋಡಿದ್ವಿ. ಯು ಕ್ಯಾನ್ ಇದೆಲ್ಲ ಸ್ಟ್ಯಾಗ್ಸ್ ಆಕ್ಚುಲಿ. ಸ್ಟ್ಯಾಗ್ ಗಳು ಇಲ್ಲೆಲ್ಲ ಕಡೆ ತುಂಬಾ ಈ ಸ್ಟ್ಯಾಗು, ಹಾರ್ಸು ಇದೆಲ್ಲ ಬೇಜಾನ್ ಇದಾವೆ. ಇದೆಲ್ಲ ಬ್ರಾನ್ಸ್ ದಂತೆ ಮಿನಿಯೇಚರ್ ಅನಿಮಲ್ಸ್. ಪೇಂಟಿಂಗ್ಸ್ ಇದೆ. ಬ್ಯೂಟಿಫುಲ್ ಅಲ್ಲ? Yeah. ಕೆಳಗಡೆ ಪೇಂಟಿಂಗ್ ನೋಡಿ ಚೆನ್ನಾಗಿದೆ. ಈಗ ಅಲ್ಲೊಂದೆರಡು ಶಾಪ್ಸ್ ನ ನೋಡ್ಕೊಂಡು ಈಗ ನಾವು ಗ್ರಾಸ್ಮೇರ್ ವಾಟರ್ ಅಂದ್ರೆ ಲೇಕ್ ಹತ್ರ ಬರ್ತಿದೀವಿ. ಯಾ. ಸ್ವಲ್ಪ ಥಂಡಿ ಇದೆ, ಅದಕ್ಕೆ ಜಾಕೆಟ್ ಹಾಕೊಂಡಿದ್ದೀನಿ. ಸೊ ಅಲ್ಲೆಲ್ಲೂ ಪಾರ್ಕಿಂಗ್ ಸಿಗ್ಲಿಲ್ಲ. ಸೊ ದೂರ ಬಂದು ನಿಲ್ಸ್ಬಿಟ್ಟು ವಾಪಸ್ ನಡ್ಕೊಂಡು ಹೋಗ್ತಾ ಇದೀವಿ. ಹಿಂಗೇನಾ ಹಂಗ? ಐ ಥಿಂಕ್ ನಾವು ರಾಂಗ್ ವೇಲ್ ಹೋಗ್ತಾ ಇದೀವಿ. ಹಿಂಗ್ ಹೋಗ್ಬೇಕು.
ಸೊ ನಾವು ಲೇಕ್ ನ ಹುಡ್ಕೊಂಡು ಎಲ್ಲೆಲ್ಲ ಹೋಗಿ ಹೆಂಗೆಂಗೋ ಮಾಡಿ ಕೊನೆಗೆ ಫೈನಲಿ ಲೇಕ್ ರೀಚ್ ಆಗಿ ಬಂದ್ವಿ. ಸೊ ಇದನ್ನ ಡಿಟರ್ಮಿನೇಷನ್ ಅಂತಾರೆ. ಅಲ್ಲ, ಆಕ್ಚುಯಲ್ ಎಕ್ಸ್ಪ್ಲೋರಿಂಗ್ ಅಂತ ನಾವು ಮಾಡ್ತಾ ಇದೀವಿ ಈಗ. ಯಾ, ಸೊ ಹುಡ್ಕೊಂಡ್ ಬಂದಿದೀವಿ, ಈಗ ತೋರಿಸ್ತೀವಿ. ಪ್ರಾರಂಭ ಪಯಣ ಎಲ್ಲ ಗಡಿಗಳನ್ನು ಮೀರುತ್ತಾ ಜಿಗಿತ ಓಡನಾಟವೆಂದರೊಂದು ಮಾಯೆ ಒಟ್ಟಿಯಾಗಬೇಡ. ಸೊ ನೋಡಿದ್ರ ಹೇಗಿತ್ತು ಲೇಕ್ ಅಂತ? ನಾನ್ ನೋಡ್ದೆ. ಸೊ ಚೆನ್ನಾಗಿತ್ತು. ಅನ್ಫಾರ್ಚುನೇಟ್ಲಿ ಮಳೆ ಬರ್ತಾ ಇದೆ. ಯಾಕೋ ಮಳೆ ನಮ್ನ ಬಿಡೋ ಹಂಗೆ ಕಾಣಿ. ಯಾ, ಆದ್ರೆ ಸನ್ಸೆಟ್ ಮಾತ್ರ ತುಂಬಾ ಚೆನ್ನಾಗಿ ಆಗ್ತಾ ಇದೆ, ಸಕ್ಕತ್ತಾಗಿದೆ. ಲೇಕ್ ಫ್ರಂಟ್ ಅಲ್ಲಿ ಹಿಂದ್ಗಡೆ ಮೌಂಟೇನ್. ಸೊ ಸನ್ಸೆಟ್ ಅದ್ ಹಂಗ ಆಗ್ತಾ ಇರೋದು ಇಟ್ಸ್ ಕಣ್ಣಿಗೆ ಒಂದ್ ಟ್ರೀಟ್ ಅದು. ಯಾ, ತುಂಬಾ ಚೆನ್ನಾಗಿದೆ ಮಾತ್ರ. ಸೊ ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ಇಟ್ಸ್ ರಿಯಲಿ ನೈಸ್. ಸೊ ಈಗ ನಮ್ಮ ಅಕಾಮಿಡೇಷನ್ ಕಡೆಗೆ ನಮ್ಮ ಪಯಣ ಶುರು ಆಗುತ್ತೆ. ಐ ಆಮ್ ಆಲ್ಸೋ ಎಕ್ಸೈಟೆಡ್ ಅಬೌಟ್ ಅವರ್ ಅಕಾಮಿಡೇಷನ್. ತುಂಬಾ ಸತಿ ಹೇಳ್ತಾ ಇದೀನಿ. ಸೊ ಈಗ ಅಲ್ಲಿಗೆ ಹೊರಟು ಅಲ್ಲಿಗೆ ಹೋದ್ಮೇಲೆ ಹೇಗಿದೆ ಅಂತ ನಿಮಗ್ ತೋರಿಸ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. We are in front of the biggest lake in England. Yes. ನಮ್ಗೆ ಬೋಟಿಂಗ್ ಟಿಕೆಟ್ ಸಿಕ್ತು. ಸೊ ವಿ ಆರ್ ಗೋಯಿಂಗ್ ಇನ್ ಬೋಟ್. ಆಡ್ತಾ ಇದೆ, ಸ್ಫೂರ್ತಿ ಮಜಾ ಬರುತ್ತೀವಲ್ಲ. ಅಲೆಗಳು ಗಾಳಿಗೆ ಜೋರಾಗಿದೆ ಅಲೆಗಳು.